ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ನಿವೇಶನದ ಖಾತೆ ಮಾಡಿಕೊಡುವಂತೆ ಪುರಸಭೆ ಮುಖ್ಯಾಧಿಕಾರಿಗೆ ಚಾಕು ತೋರಿಸಿ ಬೆದರಿಕೆ, ಹಲ್ಲೆಗೆ ಯತ್ನಿಸಿದ ವ್ಯಕ್ತಿ ಜೈಲು ಪಾಲು. ಜಿಲ್ಲೆಯ 2 ನಗರಸಭೆಗಳ ಮೇಲೆ ದಾಳಿ, ಭ್ರಷ್ಟಾಚಾರ ನಿಗ್ರಹ ದಳದವರಿಂದ ದಾಳಿ. ತಿಥಿಗೆ ಪೆಂಡಲ್ ಹಾಕುವ ವಿಚಾರದಲ್ಲಿ ದಾಯಾದಿಗಳ ನಡುವೆ ಗಲಾಟೆ, ಒಬ್ಬರಿಗೆ ಚಾಕು ಇದ್ದಿದ್ದ 4 ಮೇಲೆ ಮಾರಣಾಂತಿಕ ಹಲ್ಲೆ. ಸಾಮೂಹಿಕ ನಾಯಕತ್ವದ ರೈತ ಸಂಘದಿಂದ ಪ್ರತಿಭಟನೆ, ರೈತ ನಾಯಕ ಟಿಕಾಯತ್ ಮೇಲೆ ಹಲ್ಲೆಗೆ ಖಂಡನೆ. ವಾರ್ತೆಗಳ ವಿವರ. ನಿವೇಶನದ ಖಾತೆ ಮಾಡಿಕೊಡುವಂತೆ ಪುರಸಭೆ ಮುಖ್ಯಾಧಿಕಾರಿಗೆ ಚಾಕು ತೋರಿಸಿ ಪ್ರಾಣ ಬೆದರಿಕೆ ಹಾಕಿ ಹಲ್ಲೆಗೆ ಯತ್ನಿಸಿದ ವ್ಯಕ್ತಿ ಮಂಗಳವಾರ ಜೈಲು ಪಾಲಾಗಿರುವ ಘಟನೆ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬಾಗೇಪಲ್ಲಿ ಪಟ್ಟಣದ 9ನೇ ವಾರ್ಡಿನ ನಿವಾಸಿ ಗೋವಿಂದ್ ಅರ್ಜಿದಾರ ಬೇಬಿ ದಂದರ್ಗಿ ಎಂಬವರ ಖಾತೆ ಮಾಡಿಕೊಡುವ ವಿಚಾರದಲ್ಲಿ ಮಂಗಳವಾರ ಸಂಜೆ ಪುರಸಭೆ ಮುಖ್ಯಾಧಿಕಾರಿಗಳ ಕಚೇರಿಗೆ ತೆರಳಿ ಅಧಿಕಾರಿಗಳ ಮೇಲೆ ತೀವ್ರ ಗಲಾಟೆ ಮಾಡಿದ್ದಾನೆ. ಅರ್ಜಿದಾರರಾದ ಬೇಬಿ ದಂದರ್ಗಿ ಖುದ್ದು ಕಚೇರಿಗೆ ಬಂದು ಖಾತೆ ಮಾಡಿಕೊಡುವ ಬಗ್ಗೆ ಕೇಳಿದರೆ ಉತ್ತರ ನೀಡುತ್ತೇವೆ, ನಿಮ್ಮೆಲ್ಲರಿಗೂ ಉತ್ತರಿಸುವ ಅಗತ್ಯ ನನಗಿಲ್ಲ ಎಂದಿದ್ದಾರೆ. ಕುಡಿದ ಅಮಲಿನಲ್ಲಿದ್ದ ಗೋವಿಂದ ಪುರಸಭೆ ಮುಖ್ಯಾಧಿಕಾರಿಗಳ ಮೇಲೆ ಜಗಳಕ್ಕೆ ಮುಂದಾಗಿದ್ದು, ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡ ಬಾಗೇಪಲ್ಲಿ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಗೋವಿಂದನಿಗೆ ಬುದ್ಧಿವಾದ ಹೇಳಿ ಕಚೇರಿಯಿಂದ ಹೊರಗೆ ಹೋಗುವಂತೆ ಸೂಚಿಸಿದ್ದಾರೆ. ಆದರೆ ಪೊಲೀಸರ ಮಾತಿಗೂ ಬೆಲೆ ನೀಡದೇ ಇದ್ದಾಗ ಗಲಾಟೆಗೆ ಮುಂದಾದ ಗೋವಿಂದ್ಗೆ ಥಳಿಸಿ ಕಚೇರಿಯಿಂದ ಹೊರಗೆ ಕಳುಹಿಸಲಾಗಿದೆ. ನೋಡಿ, ಅಪ್ಲಿಕೆಂಟ್ ಬಂದಿಲ್ಲ, ಪೊಲೀಸ್ ಅವರೇ ಅಪ್ಲಿಕೆಂಟ್ ಬಂದಿಲ್ಲ, ಯಾರೋ ಬೇಬಿ ದೇವಿ ಅಂತ ಅವ್ರ ಹಾಸ್ಪಿಟಲ್ ಅವ್ರ ಹಾಸ್ಪಿಟಲ್ ಇದ್ದಾರೆ, ಅದು ಅವ್ರು ಬರ್ಬೇಕು ಮಾಡಿಸ್ಕೊಂಡು ಹೋಗ್ಬೇಕು, ಕಣ್ಣಲ್ಲಿ ನೋಡ್ಬೇಕು, ಅವರು ಆಗ್ತಾರೆ ಸೈನ್ ಬೇಡ ಫಸ್ಟ್ ಆಫೀಸ್ ಪಾರ್ಟಿ ಬಿಸ್ಕರಪ್ಪ ಪೈ ಆ ಬಿಟ್ಟ ಹಾಸ್ಪಿಟಲ್ ఉంది సార్ ಬಿಸ್ಕರ ఎట్లా పిలుస్తారు సబ్జెక్ట్ ಬರ್ಕೊಡಿ ಸರ್ కొట్టినావు కదా అక్కడ కొట్టినామని మళ్ళీ మాట్లాడేమిట ఏమే యమకు లేరా పద ఇదే కాకి సార్ గోవిందనా సార్ ఓకే ఓకే సార్ ತಹಸೀಲ್ ಬಿಡಿ ಸರ್ ಆಯಾ ಮళ్ళీ ಮಾತಾಡೇನಂಟ. ಕಚೇರಿಯಿಂದ ಹೊರಗೆ ಹೋಗಿರುವ ಗೋವಿಂದ ಕೆಲವೇ ನಿಮಿಷಗಳಲ್ಲಿ ಮುಖ್ಯಾಧಿಕಾರಿಗಳ ಕಚೇರಿಗೆ ವಾಪಸ್ಸು ಬಂದು ಕರ್ತವ್ಯದಲ್ಲಿದ್ದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಚಾಕು ತೋರಿಸಿ ನಾನು ಹೇಳಿದವರಿಗೆ ಖಾತೆ ಮಾಡಿಕೊಟ್ಟಿಲ್ಲ ಎಂದ ಮೇಲೆ ನೀನು ಬಾಗೇಪಲ್ಲಿಯಲ್ಲಿ ಹೇಗೆ ಕೆಲಸ ಮಾಡ್ತೀಯಾ, ನಾನು ನೋಡಿಬಿಡುತ್ತೇನೆ ಎಂದು ಜೀವ ಬೆದರಿಕೆ ಹಾಕಿ ಹಲ್ಲೆಗೆ ಮುಂದಾಗಿದ್ದು, ಘಟನಾ ಸ್ಥಳದಲ್ಲೇ ಇದ್ದ ಪುರಸಭೆ ಸದಸ್ಯರಾದ ಎ ನಂಜುಂಡ, ಜಬೀವುಲ್ಲಾ ಖಾನ್ ಗೋವಿಂದನ ಬಳಿ ಇದ್ದ ಚಾಕು ಕಿತ್ಕೊಂಡು ಬುದ್ಧಿವಾದ ಹೇಳಿ ಸಮಾಧಾನಗೊಳಿಸಿರುತ್ತಾರೆ. ಘಟನೆ ಕುರಿತು ಪುರಸಭೆ ಮುಖ್ಯಾಧಿಕಾರಿ ಕೆ ಮಧುಕರ್ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ದೂರು ನೀಡಿರುತ್ತಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಪತ್ತೆಗೆ ಬಲೆ ಬೀಸಿರುತ್ತಾರೆ. ಮಾರನೇ ದಿನ ಮಂಗಳವಾರ ಪುರಸಭೆ ಸಿಬ್ಬಂದಿಗೆ ರಕ್ಷಣೆ ಕಲ್ಪಿಸುವಂತೆ ಒತ್ತಾಯಿಸಿ ಪೌರ ಕಾರ್ಮಿಕರು, ಸಿಬ್ಬಂದಿ ವರ್ಗದವರು ಪ್ರತಿಭಟನೆ ನಡೆಸಿದ್ದು, ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಗೋವಿಂದನನ್ನು ಕಂಡ ಬಾಗೇಪಲ್ಲಿ ಪೊಲೀಸರು ವಶಕ್ಕೆ ಪಡೆದು ತಪಾಸಣೆ ಮಾಡಿದಾಗ ಹಳೆ ಬ್ಯಾಗ್ ಮತ್ತು ಪೆಟ್ರೋಲ್ ತುಂಬಿದ ಬಾಟಲ್ ಪತ್ತೆಯಾಗಿರುತ್ತದೆ. ತಕ್ಷಣ ಎಚ್ಚೆತ್ತುಕೊಂಡ ಪೊಲೀಸರು ಪ್ಲಾಸ್ಟಿಕ್ ಬಾಟಲ್ನಲ್ಲಿದ್ದ ಪೆಟ್ರೋಲ್ ಅನ್ನು ಮಣ್ಣಿನಲ್ಲಿ ಸುರಿದು ಬ್ಯಾಗ್ ಅನ್ನು ಕಿತ್ತುಕೊಂಡು ಗೋವಿಂದರನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿರುತ್ತಾರೆ. ಈಗಾಗಲೇ ರೌಡಿ ಶೀಟರ್ ಆಗಿರುವ ಗೋವಿಂದರನ್ನು ಗಡೀಪಾರು ಮಾಡಬೇಕೆಂದು ಸರ್ಕಾರಿ ನೌಕರರು ಒತ್ತಾಯಿಸಿದ್ದು, ಜನ್ಮ ಕೊಟ್ಟಿರುವ ತಾಯಿ ನನ್ನ ಮಗ ಗೋವಿಂದನನ್ನು ಈ ಒಂದು ಬಾರಿಗೆ ಕ್ಷಮಿಸಿ ಬಿಟ್ಟು ಬಿಡಿ ಎಂದು ಪೊಲೀಸರ ಬಳಿ ಅರಳು ತೋಡಿಕೊಂಡಿದ್ದ ಪ್ರಸಂಗವೂ ನಡೆಯಿತು. ಖಾತೆ ವಿಚಾರದಲ್ಲಿ ಬಂದಿದ್ದಾರೆ, ಅದು ಬ್ರೋಕರ್ ಅವರು ಮಧ್ಯದಲ್ಲಿ ಮಧ್ಯವರ್ತಿ ಬಂದು ಸಾಹೇಬ್ರ ಹತ್ರ ಡಿಸ್ಕಸ್ ಮಾಡಿದ್ದಾರೆ. ಸಾಹೇಬ್ರ ಹತ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಆರ್ವಾನ ಕರೆಸಿ ಮಾತಾಡಿದ್ದಾರೆ, ಮಾಡಿಸಿ ಅಂತ. ಅವರು ತಕ್ಷಣ ನನಗೆ ಇವಾಗಲೇ ಹಾಕಬೇಕು ಅಂತ ಹೇಳಿದ್ದಾರೆ. ಇವಾಗಲೇ ಆಗಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಮತ್ತೆ ಗಲಾಟೆ ಮಾಡಿದ್ದಾರೆ, ಬಟ್ಟೆ ಬಿಚ್ಚಿ ಸ್ವಲ್ಪ ಗಲಾಟೆ ಮಾಡಿದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಕರೆಸಿದ್ದಾರೆ ಸಾಹೇಬ್ರ ಪೊಲೀಸ್ ಅವ್ರನ್ನ. ಅವ್ರು ಕರ್ಕೊಂಡೋಗಿದ್ದಾರೆ. ನನಗೆ ಕರೆಸಿ ನನಗೆ ಎಳಿಸ್ತೀರಾ ಆಫೀಸಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಚಾಕುಗಳನ್ನ ತಗೊಂಡು ನಮ್ಮ ಸಾಹೇಬರಿಗೆ ಹಲ್ಲೆ ಮಾಡೋಕ್ಕೆ ಬಂದಿದ್ದಾರೆ ಸರ್. ಆರೋಪಿ ಗೋವಿಂದ್ ವಿರುದ್ಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ನಗರಸಭೆಯಲ್ಲಿ ಭ್ರಷ್ಟಾಚಾರ ಆರೋಪ
ಕೇಳಿ ಬಂದ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ 2 ನಗರಸಭೆಗಳ ಮೇಲೆ ದಿಢೀರ್ ದಾಳಿ ನಡೆಸಿ ನಗರಸಭೆಯ ಕಡತಗಳ ಪರಿಶೀಲನೆ ನಡೆಸಿದ ಘಟನೆ ಇಂದು ನಡೆದಿದೆ. ಇತ್ತೀಚೆಗೆ ನಗರಸಭೆಯಲ್ಲಿ ಅಧಿಕಾರಿಗಳ ಮೇಲೆ ಭ್ರಷ್ಟಾಚಾರ ಆರೋಪದ ದೂರುಗಳು ಸಾಕಷ್ಟು ದಾಖಲಾಗಿತ್ತು. ಇದರ ಹಿನ್ನೆಲೆ ಇಂದು ಏಕಾಏಕಿ ಜಿಲ್ಲೆಯ ಗೌರಿಬಿದನೂರು ಸೇರಿದಂತೆ ಚಿಂತಾಮಣಿ ನಗರಸಭೆಯ ಮೇಲೆ ಎಸಿಬಿ ಡಿವೈಎಸ್ಪಿ ಪ್ರವೀಣ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು, ನಗರಸಭೆಯ ಕಂಪ್ಯೂಟರ್ ಶಾಖೆ, ತಾಂತ್ರಿಕ ಶಾಖೆ, ಲೆಕ್ಕ ಶಾಖೆಯಲ್ಲಿ ದಾಖಲೆ ಪರಿಶೀಲನೆ ಕಾರ್ಯದಲ್ಲಿ ಎಸಿಬಿ ಅಧಿಕಾರಿಗಳು ತೊಡಗಿದ್ದಾರೆ. ಎಸಿಬಿ ಅಧಿಕಾರಿಗಳನ್ನು ನೋಡಿ ನಗರಸಭೆ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾಗಿದ್ದರು. ಇನ್ನು ಗೌರಿಬಿದನೂರು ನಗರಸಭೆಗೆ ಎಸಿಬಿ ಇನ್ಸ್ಪೆಕ್ಟರ್ ರೇಣುಕಾ ಅವರ ನೇತೃತ್ವದಲ್ಲಿ ಒಟ್ಟು 12 ಜನ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿತ್ತು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಪೆಂಡಾಲ್ ಹಾಕುವ ವಿಚಾರದಲ್ಲಿ ದಾಯಾದಿಗಳ ನಡುವೆ ಶುರುವಾದ ಗಲಾಟೆ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಆನೂರು ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಿದ್ದು, ಒಬ್ಬರಿಗೆ ಚಾಕು ಇರಿತ ಮತ್ತು 4 ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ. ತಿಥಿಗೆ ಪೆಂಡಲ್ ಹಾಕುವ ವಿಚಾರದಲ್ಲಿ ದಾಯಾದಿಗಳ ನಡುವೆ ಶುರುವಾದ ಗಲಾಟೆ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಆನೂರು ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಿದ್ದು, ಘಟನೆಯಲ್ಲಿ ಚಿಂತಾಮಣಿ ತಾಲೂಕು ಆನೂರು ಗ್ರಾಮದ ಮಂಜುನಾಥ್ ಮೇಲೆ ಚಾಕು ಇರಿತವಾಗಿದ್ದು, ಗಂಭೀರವಾಗಿ ಗಾಯಗೊಂಡು ಮಂಜುನಾಥ್ ಕೋಲಾರದ ಎಸ್ಎನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಆನೂರು ಗ್ರಾಮದ ಮನೆಯಲ್ಲಿ ನಾಗೇಂದ್ರ ಹಾಗೂ ಗಿರೀಶ್ ದೊಡ್ಡಮ್ಮ ಇತ್ತೀಚೆಗೆ ಮೃತಪಟ್ಟಿದ್ದರು. ಇಂದು ಅವರ ತಿಥಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಆದರೆ ಅಣ್ಣ ತಮ್ಮಂದಿರ ನಡುವೆ ಹಳೆಯ ದ್ವೇಷ ಇದ್ದಂತೆ. ಹೀಗಾಗಿ ಪೆಂಡಲ್ ಹಾಕುವ ವಿಚಾರದಲ್ಲಿ ಅಣ್ಣ ನಾಗೇಂದ್ರ ತಮ್ಮ ಗಿರೀಶ್ ಕಿತ್ತಾಡಿಕೊಂಡಿದ್ದಾರೆ. ಗಲಾಟ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಹಿರಿದು ದೊಣ್ಣೆಗಳಿಂದ ಹೊಡೆದಾಟ ನಡೆದಿದೆ. ಘಟನೆಯಲ್ಲಿ ನಾರಾಯಣಸ್ವಾಮಿ, ಲಕ್ಷ್ಮೀದೇವಮ್ಮ, ಭಾಗ್ಯಮ್ಮ, ಗಿರೀಶ್ ಹಲ್ಲೆಗೊಳಗಾಗಿದ್ದು, ಗಿರೀಶ್ನ ತಮ್ಮ ನಾಗೇಂದ್ರ, ಆತನ ಪತ್ನಿ ವಾಣಿ ಹಾಗೂ ಮಾವ ರವಿಚಂದ್ರ ಸೇರಿದಂತೆ ಕೋಲಾರದ 3 ವ್ಯಕ್ತಿಗಳು ಕೃತ್ಯ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ನಮಗೆ నా ಬೆಂಗಳೂರಲ್ಲಿ తొమ్మిది ముగ్గురు ఉన్నాడు. నా తొమ్మిది అది ముందు బాగా నేను భాగ్యం పడింది నేను మా మాతను కొట్టి ఆ భాగ్యంలో కొట్టి అదంటే వాళ్ళకి కొంచెం గిరీష్ వాళ్ళకి కొంచెం మా తొమ్మిది కొట్టి పొడిసేయండి ముందేండి గిరీష్ ಹಲ್ಲೆಗೊಳಗಾದವರಿಗೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಘಟನೆ ಸಂಬಂಧ 5 ಜನರನ್ನು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕಳೆದ 15 ದಿನಗಳಿಂದ ನಿರಂತರವಾಗಿ ವಿವಾದಕ್ಕೆ ಗುರಿಯಾಗಿರುವ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಮತ್ತು ಆಕಾಶ್ ವಿರುದ್ಧ ವಕೀಲರು ತಿರುಗಿ ಬಿದ್ದಿದ್ದಾರೆ. ರಾಜ್ಯಕ್ಕೆ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕುವೆಂಪು ರಚಿತ ನಾಡಗೀತೆಯನ್ನ ಅವಮಾನಿಸಿದ ಇಬ್ಬರಿಗೂ ಕಠಿಣ ಶಿಕ್ಷೆಯಾಗಬೇಕೆಂದು ಚಿಕ್ಕಬಳ್ಳಾಪುರ ವಕೀಲ ಸಮಾನ ಮನಸ್ಕರ ವೇದಿಕೆ ಒತ್ತಾಯ ಮಾಡಿದೆ. ಕಳೆದ 1 ವಾರದಿಂದ ವಿವಾದಕ್ಕೆ ಸಿಲುಕಿರುವ ರೋಹಿತ್ ಚಕ್ರತೀರ್ಥ ವಿರುದ್ಧ ವಾಗ್ದಾಳಿಗಳು ನಿಲ್ಲುವ ಸೂಚನೆಗಳು ಕಾಣುತ್ತಿಲ್ಲ. ರಾಷ್ಟ್ರಕವಿ ಕುವೆಂಪು ರಚಿತ ನಾಡಗೀತೆಯನ್ನು ತಿರುಚಿ ಬರೆದು ರಾಜ್ಯದ ಜನರ ಮನಸ್ಸಿಗೆ ಘಾಸಿ ಮಾಡಿರುವ ಅವರಿಬ್ಬರಿಂದ ಜಾತ್ಯತೀತ ಮನಸ್ಸುಳ್ಳ ಸಿಎಂ ಬೊಮ್ಮಾಯಿರವರಿಗೂ ಕಿರಿಕಿರಿ ಉಂಟಾಗುತ್ತಿದೆ. ಇವರಿಬ್ಬರ ಅವಹೇಳನಕಾರಿ ಬರವಣಿಗೆ ಸಾಹಿತಿಗಳ ಕಣ್ಣು ಕೆಂಗಾಗಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೇಂದ್ರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವಕೀಲರ ಸಮಾನ ಮನಸ್ಕರ ವೇದಿಕೆ ಪದಾಧಿಕಾರಿಗಳು ರೋಹಿತ್ ಚಕ್ರತೀರ್ಥ ಮತ್ತು ರೈತ ನಾಯಕ ರಾಕೇಶ್ ಟಿಕಾಯತ್ ಮೇಲೆ ದಾಂಧಲೆ ನಡೆಸಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಿರಿಯ ವಕೀಲ ಮಠಮಪ್ಪ ಮಾತನಾಡಿ, ಪಠ್ಯ ಪುಸ್ತಕದಲ್ಲಿ ಪ್ರಗತಿಪರ ಬರಹಗಳನ್ನು ತೆಗೆದು ಆರ್ಎಸ್ಎಸ್ ನಾಯಕರ ಬರಹಗಳನ್ನು ಸೇರಿಸಲಾಗುತ್ತಿದೆ. ಅಲ್ಲದೆ ರಾಷ್ಟ್ರಕವಿ ಕುವೆಂಪು ರಚಿತ ನಾಡಗೀತೆ ಅವಮಾನ ಮಾಡಿದವರನ್ನು ಕೂಡಲೇ ಅಧ್ಯಕ್ಷಗಿರಿಯಿಂದ ಕಿತ್ತೊಗೆದು ಕಠಿಣ
ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು. ವಕೀಲ ನಾಗರಾಜನ್ ರೈತ ನಾಯಕ ಟಿಕಾಯತ್ ದೆಹಲಿಯಲ್ಲಿ 1 ವರ್ಷಗಳ ಕಾಲ ರೈತ ಚಳುವಳಿ ಮುಂದುವರೆಸಿ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಮುಂದಾಗಿದ್ದರು. ಅವರಿಗೆ ಬೆಂಗಳೂರಿನಲ್ಲಿ ಅವಮಾನ ಮಾಡಿರುವುದು ಬಿಜೆಪಿ ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ಆ ಕಿಡಿಗೇಡಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದರು. ಎಲ್ಲ ಒಂದು ಕಡೆ ಈ ಬಿಜೆಪಿ ಹಾಗೂ ಆರ್ಎಸ್ಎಸ್ನವರೇ ಇವರನ್ನ ಪ್ರಚೋದನೆ ಮಾಡಿ ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ನಾವು ಕಾಣ್ತಾ ಇದ್ದೀವಿ. ಬಸವರಾಜ ಬೊಮ್ಮಾಯಿಯವರು ಒಬ್ಬ ಮುಖ್ಯಮಂತ್ರಿಯಾಗಿ ಬಂದ ಮೇಲೆ ಇಲ್ಲದೆ ಇರತಕ್ಕಂಥ ಅರಾಜಕತೆ, ಶಾಂತಿ ಭಂಗ ಮತ್ತೆ ಭಾವೈಕ್ಯತೆಗಳಿಗೆ ಧಕ್ಕೆ ಬರ್ತಾ ಇದೆ. ಅಂದ್ರೆ ಇವರ ಉದ್ದೇಶ ಏನಂದ್ರೆ, ಬಸವರಾಜ ಬೊಮ್ಮಾಯಿಯವರ ತಂದೆ ಒಬ್ಬ ಜಾತ್ಯತೀತ ನಾಯಕರು, ಬಸವರಾಜ ಬೊಮ್ಮಾಯಿಯವರು ಕೂಡ ಒಬ್ಬ ಜಾತ್ಯತೀತ ನಾಯಕರು. ಅಂತ ಜಾತ್ಯತೀತ ನಾಯಕರನ್ನ ಇವತ್ತು ಮುಖ್ಯಮಂತ್ರಿ ಮಾಡಿ ಇವತ್ತು ಆರ್ಎಸ್ಎಸ್ ಬಿಜೆಪಿ ಹಿಂಭಾಗದಲ್ಲಿ ಇವತ್ತು ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಅವರ ಹೆಸರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಪ್ರಯತ್ನ ಮಾಡಿ ಬಸವರಾಜ ಬೊಮ್ಮಾಯಿಯವರು ಅವ್ರನ್ನ ಯಾಕೆ ಮುಖ್ಯಮಂತ್ರಿಯಾಗಿ ಕುಳಿಸಿದ್ದಾರೆ ಅಂದ್ರೆ, ಅವರು ಒಬ್ಬ ಒಳ್ಳೆ ವ್ಯಕ್ತಿತ್ವ ಉಳ್ಳವರು, ಜೊತೆಗೆ ಅವರು ತುಂಬಾ ಮೃದುಜೀವಿ, ಏನು ಸಾಫ್ಟ್ ಕಾರ್ನರ್ ಅಂತೀವಲ್ಲ ಅಂತ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಮಾಡಿ ಇವರು ಹಿಂಭಾಗಲಿಂದ ಇಲ್ಲದೆ ಇರೋದನ್ನೆಲ್ಲ ಎತ್ಕಟ್ಟಿ. ಈ ವೇಳೆ ಜಿಲ್ಲಾ ವಕೀಲರ ಸಮಾನ ಮನಸ್ಕರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾದಕ ವಸ್ತುಗಳ ಸೇವನೆಯಿಂದ ಮನುಷ್ಯ ತನ್ನ ಬದುಕಿನಲ್ಲಿ ನಿಯಂತ್ರಣ ಕಳೆದುಕೊಳ್ಳುವ ದುಸ್ಥಿತಿ ನಿರ್ಮಾಣವಾಗಿ ಸಂಪೂರ್ಣ ಬದುಕನ್ನೇ ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಜೀವನದಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕೆಂದು ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶ ಜೆ ರಂಗಸ್ವಾಮಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಆರೋಗ್ಯ ಇಲಾಖೆ, ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ತಾಲೂಕು ವಕೀಲರ ಸಂಘ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ವಿಶ್ವ ತಂಬಾಕು ದಿನಾಚರಣೆ ಕಾರ್ಯಕ್ರಮವನ್ನು ಸಸಿ ನೆಡುವುದರ ಮೂಲಕ ಚಾಲನೆ ನೀಡಿ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶ ಜೆ ರಂಗಸ್ವಾಮಿ ಮಾತನಾಡಿ, ಮನುಷ್ಯ ಇಂದಿನ ಸಮಾಜ ಮತ್ತು ಪರಿಸರದಲ್ಲಿ ಒಳ್ಳೆಯ ಕೆಲಸಗಳಿಗೆ ಬೇಗ ಆಕರ್ಷಣೆ ಆಗುವುದಿಲ್ಲ. ಕೆಟ್ಟ ಕೆಲಸಗಳಿಗೆ ಬಹುಬೇಗನೆ ಆಕರ್ಷಿತನಾಗುವುದು ಸಹಜ ಪ್ರಕ್ರಿಯೆ ಆಗಿದೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಮಾದಕ ಪದಾರ್ಥಗಳ ಸೇವನೆಯ ಆಯ್ಕೆಯನ್ನು ಮಾಡಿಕೊಳ್ಳದೆ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಮಾದಕ ಪದಾರ್ಥಗಳ ಸೇವನೆಯಿಂದ ಮನುಷ್ಯ ಆರೋಗ್ಯ ಹದಗೆಟ್ಟು ಸಾವಿನ ದವಡೆಗೆ ತಳ್ಳುತ್ತದೆ. ಸಾವಿನ ದವಡೆಗೆ ಸಿಲುಕಿದ ವ್ಯಕ್ತಿಯ ಕುಟುಂಬ, ಮನೆ ಯಜಮಾನನನ್ನು ಕಳೆದುಕೊಂಡು ಬೀದಿ ಪಾಲಾಗುತ್ತದೆ. ಆದ್ದರಿಂದ ಮಾದಕ ವಸ್ತುಗಳ ಸೇವನೆಯಿಂದ ದೂರ ಇರುವಂತೆ ನಾಗರಿಕರಲ್ಲಿ ಜಾಗೃತಿ ಮೂಡಿಸಬೇಕೆಂದು ಸಲಹೆ ನೀಡಿದರು. ನೇಚರ್ ಪಾಲಿಸಿ ಅನಿಸುತ್ತೆ. ನಾವು ಒಳ್ಳೆಯದಕ್ಕೆ ಬೇಗ ಆಕರ್ಷಿತರಾಗೋದಿಲ್ಲ, ಒಳ್ಳೆಯ ಅಭ್ಯಾಸಗಳನ್ನು ನಾವು ಬೇಗ ಅಳವಡಿಸ್ಕೊಳ್ಳೋದಿಲ್ಲ. ಆದರೆ ಕೆಟ್ಟದ್ದಕ್ಕೆ ಮಾತ್ರ ಬೇಗ ಆಕರ್ಷಿತರಾಗೋಗ್ಬಿಡ್ತೇವೆ. ಅದನ್ನು ಗೊತ್ತಿಲ್ಲ. ಒಂದು ಸಲ ಯಾವುದೇ ವಸ್ತು ಅಥವಾ ಯಾವುದೇ ವಿಷಯ ನಮ್ಮ ಕಂಟ್ರೋಲ್ ಮೀರಿ ಹೋದರೆ ಕಂಪ್ಲೀಟ್ ಈಲ್ಡ್ ಆಗೋಗ್ಬಿಡ್ತೇವೆ. ಅದರಿಂದ ನಾವು ಹೊರಗೆ ಆಗದೇ ಇರೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಡ್ತಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಅದನ್ನು ತಡೆಗಟ್ಟೋದು, ಅದರಿಂದ ಆಗ್ತಕ್ಕಂಥ ಒಂದು ಪರಿಣಾಮಗಳನ್ನ ಎದುರಿಸ್ತಕ್ಕಂಥದ್ದು ಭಾಳ ಕಷ್ಟ ಆಗೋಗುತ್ತೆ. ಆದ್ದರಿಂದ ನಾವು ಬಿಗಿನಿಂಗಲ್ಲೇ ಕೂಡ ಒಳ್ಳೆಯ ವಿಷಯಗಳನ್ನು, ಒಳ್ಳೆಯ ಹವ್ಯಾಸಗಳನ್ನು ನಾವು ಅಳವಡಿಸ್ಕೊಳ್ತಾ ಹೋದರೆ ನಾವೊಂದು ಒಳ್ಳೆಯ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ, ಸರ್ಕಾರಿ ಅಭಿಯೋಜಕ ಚಿನ್ನಸ್ವಾಮಿ, ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಕೆಟಿ ವೀರಾಂಜನೇಯಲು, ವಕೀಲರ ಸಂಘದ ಅಧ್ಯಕ್ಷ ಮುಸ್ತಾಕ್ ಅಹಮದ್, ಕಾರ್ಯದರ್ಶಿ ವೆಂಕಟೇಶ್, ಮಾಜಿ ಅಧ್ಯಕ್ಷ ಎ ನಂಜುಂಡ, ಉಪನ್ಯಾಸಕರಾದ ಗೋಪಾಲಕೃಷ್ಣ, ವೆಂಕಟೇಶ್ ಬಾಬು ಮತ್ತಿತರರು ಉಪಸ್ಥಿತರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಸಹಕಾರ ಸಂಘದ ಎಲ್ಲಾ ಪದಾಧಿಕಾರಿಗಳು ಮತ್ತು ಮಾಜಿ ಟಿಎಪಿಸಿಎಂಎಸ್ ಸದಸ್ಯರುಗಳು, ಸಂಘದ ಎಲ್ಲಾ ನಿರ್ದೇಶಕರು ಮತ್ತು ಶಾಸಕರು ಮತ್ತು ಮುಖಂಡರ ಸಹಕಾರದಲ್ಲಿ ದೇವನಹಳ್ಳಿ ತಾಲೂಕು ಸೊಸೈಟಿಯಲ್ಲಿ ಚುನಾವಣೆಯನ್ನು ಎದುರಿಸಿ ಗೆದ್ದಿರುವುದು ಸಂತಸದ ವಿಷಯವಾಗಿದೆ. ತಮ್ಮನ್ನು ಆಯ್ಕೆ ಮಾಡಿ ತಾಲೂಕು ಸೊಸೈಟಿಗೆ ನಿರ್ದೇಶಕರಾಗಿ ಕಳುಹಿಸಿಕೊಟ್ಟಂತಹ ಎಲ್ಲರಿಗೂ ವೈಯಕ್ತಿಕವಾಗಿ ಅಭಿನಂದಿಸುತ್ತೇನೆ ಎಂದು ಟಿಎಪಿಸಿಎಂಎಸ್ ನೂತನ ನಿರ್ದೇಶಕ ಚನ್ನಕೃಷ್ಣಪ್ಪ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಕೂಗಳತೆಯ ದೂರದಲ್ಲಿರುವ ದೇವನಹಳ್ಳಿ ತಾಲೂಕಿನ ಕುಂದಾಡ ವ್ಯವಸಾಯ ಸೇವಾ ಸಹಕಾರ ಸಂಘವು ಹೆಚ್ಚು ಅಭಿವೃದ್ಧಿ ಹೊಂದುತ್ತಿದ್ದು, ಇತ್ತೀಚೆಗೆ ನಡೆದ ದೇವನಹಳ್ಳಿ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸೇವಾ ಸಹಕಾರ ಸಂಘದ ಚುನಾವಣೆಗೆ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಚನ್ನಕೃಷ್ಣಪ್ಪ
ಅವರನ್ನು ಕುಂದಾಣ ವ್ಯವಸಾಯ ಸೇವಾ ಸಹಕಾರದ ವತಿಯಿಂದ ನಿರ್ದೇಶಕರು ಮತ್ತು ಮುಖಂಡರು ಅಭಿನಂದಿಸಿದರು. ಟಿಎಪಿಸಿಎಂಎಸ್ ನೂತನ ನಿರ್ದೇಶಕ ಚನ್ನಕೃಷ್ಣಪ್ಪ ಮಾತನಾಡಿ, ಎಲೆಕ್ಷನ್ ಸಮಯದಲ್ಲಿ ಬಹಳಷ್ಟು ಗೊಂದಲಗಳು ಬರುವುದು ಸಹಜ. ಚುನಾವಣೆಯನ್ನು ಮುಂದೂಡಬೇಕು ಎಂತಲೂ ಮಾತುಗಳು ಬಂದುವು. ಜೆಡಿಎಸ್ ಪಕ್ಷವು ದೃಢ ಸಂಕಲ್ಪದಿಂದಾಗಿ 6 ಸ್ಥಾನ ಎ ಗುಂಪಿನಲ್ಲಿ ಮತ್ತು 7 ಸ್ಥಾನ ಬಿ ಗುಂಪಿನಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಒಟ್ಟಾರೆ 13 ಸ್ಥಾನಗಳನ್ನು ಏಕಕಾಲದಲ್ಲಿ ಗೆದ್ದಿರುವುದು ಮುಂದಿನ ಚುನಾವಣೆಗೆ ದಿಕ್ಸೂಚಿಯಾಗಿದೆ. ಈ ತಾಲೂಕಿನಲ್ಲಿ ತಾಲೂಕು ಸೊಸೈಟಿ ಎಲೆಕ್ಷನ್ ನಡಿಬೇಕಾದ್ರೆ ತುಂಬ ಗೊಂದಲಗಳು ಬಂದವು. ಎಲೆಕ್ಷನ್ನು ಮುಂದೂಡಬೇಕು ಅನ್ನೋದು ಒಂದು ಗಳು ಬಂದವು. ಆದರೆ ನಮ್ಮ ಶಾಸಕರು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಭೀಮನೇಗೌಡರು ಎಲ್ಲರ ಮುಖಂಡರುಗಳ ಸಹಕಾರದಿಂದ ಚುನಾವಣೆಗೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಚುನಾವಣೆ ನಡೀತು. ಅದರಲ್ಲಿ JDS ಪಕ್ಷ ಅಭೂತಪೂರ್ವವಾದಂಥ 13 ಸ್ಥಾನಗಳು ಗೆಲ್ಲುವ ಮುಖಾಂತರ ತಾಲೂಕಲ್ಲಿ ಮುಂದಿನ ಚುನಾವಣೆಗೆ ದಾರಿದೀಪ ಆಯಿತು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು. ಈ ಸಂದರ್ಭದಲ್ಲಿ ಕುಂದಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಲಕೃಷ್ಣ, VSSN ಮಾಜಿ ಅಧ್ಯಕ್ಷ ದಿನ್ನೂರು ರಾಮಣ್ಣ, ಪ್ರಭಾರ ಅಧ್ಯಕ್ಷೆ ಭಾಗ್ಯ, ನಿರ್ದೇಶಕರಾದ ಮಂಜುನಾಥ್, ಬಸವರಾಜ್, ಮಧು, ಪ್ರಭಾಕರ್ ಸೇರಿದಂತೆ ತಾಲೂಕಿನ ಹಲವಾರು ಜೆಡಿಎಸ್ ಮುಖಂಡರು ಶುಭ ಕೋರಿದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಅವರು ಶೋಷಿತರು, ನಿರ್ಗತಿಕರು ಹೀಗಿರುವಾಗ ದಶಕಗಳಿಂದ ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು. ಅವರ ಸಾಗುವಳಿ ಆಧರಿಸಿ ಕಂದಾಯ ಅಧಿಕಾರಿಗಳ ಸಕ್ರಮೀಕರಣ ಸಮಿತಿ ಕೂಡ ಜಮೀನು ಮಂಜೂರು ಮಾಡಿತ್ತು. ಆದರೆ ಸಾಗುವಳಿ ಪತ್ರ ನೀಡದೆ ದಶಕಗಳಿಂದ ಸತಾಯಿಸುತ್ತಿರುವ ಜಿಲ್ಲಾಡಳಿತದ ಮೀನಾಮೇಷ ನಿರ್ಲಕ್ಷ್ಯದ ವಿರುದ್ಧ ಅಸಹಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಹೀಗೆ ದಾಖಲೆಗಳನ್ನು ಹಿಡಿದುಕೊಂಡು ಈ ಜಮೀನು ನಮ್ಮದೇ, ದಶಕಗಳಿಂದ ಈ ಜಮೀನಿನಲ್ಲೇ ಉಳುಮೆ ಮಾಡಿಕೊಂಡು ಜೀವನ ರೂಪಿಸಿಕೊಳ್ಳುತ್ತಿದ್ದೇವೆ. ಆದರೆ ಕಂದಾಯ ಅಧಿಕಾರಿಗಳ ಸಾಗುವಳಿ ಸಕ್ರಮ ಸಮಿತಿ ಜಮೀನು ಮಂಜೂರು ಮಾಡಿ ಹಕ್ಕುಪತ್ರ ನೀಡೋಕೆ ಮೀನಾಮೇಷ ಎನಿಸುತ್ತಿದೆ ಅಂತ ನೋವಿನ ನುಡಿಗಳನ್ನು ಹೊರಹಾಕಿರುವ ದಯನೀಯ ದೃಶ್ಯಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕಲ್ಯಾಪುರ ಗ್ರಾಮದ ಬಳಿ ಎದುರಾದವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಈಸ್ತೂರು ಗ್ರಾಮದ ದಲಿತ ಕುಟುಂಬಗಳು ಈಸ್ತೂರು ಗಡಿ ಹೊಂದಿಕೊಂಡಿರುವ ಶಿಡ್ಲಘಟ್ಟ ತಾಲೂಕಿನ ಕಲ್ಯಾಪುರದ ಸರ್ಕಾರಿ ಜಮೀನು 60ರ 150 ಎಕರೆ ಜಮೀನಿನಲ್ಲಿ 4 ದಶಕಗಳಿಂದ ಕೃಷಿ ಮಾಡಿಕೊಂಡು ಜೀವನ ಮಾಡಿಕೊಂಡಿದ್ದರೂ ದಲಿತರ ಸಾಗುವಳಿ ಆಧರಿಸಿ 2004ರಲ್ಲಿ ಸಾಗುವಳಿ ಸಕ್ರಮೀಕರಣ ಸಮಿತಿ ಈಸ್ತೂರು ಗ್ರಾಮದ ದಲಿತರಿಗೆ 12 ಎಕರೆ ಜಮೀನು ಮಂಜೂರು ಮಾಡಿತ್ತು. ಆದರೆ ನಂತರ ಬಂದ ಅಧಿಕಾರಿಗಳು ಸಾಗುವಳಿ ಪತ್ರ ನೀಡದೆ ಸಬೂಬು ಹೇಳಿದ ಪರಿಣಾಮ ಕೋರ್ಟ್ ಕಚೇರಿ ಅಂತ 1.5 ದಶಕಗಳಿಂದ ಅಲೆದು ಸುಸ್ತಾಗಿದ್ದಾರೆ ಹೊರತು ನ್ಯಾಯ ಮಾತ್ರ ಸಿಕ್ಕಿಲ್ಲ. ಕಲ್ಯಾಪುರ ಗ್ರಾಮ ಸರ್ವೆ ನಂಬರ್ 60ರಲ್ಲಿ ಸುಮಾರು 35 ವರ್ಷಗಳಿಂದ ಬಕರುಕುಂ ಸಾಗುವಳಿ SCಗಳು ನಾವು ಮಾಡ್ತಾ ಇದ್ದೀವಿ. ನಾವು ನಿಯಮಾನುಸಾರ ಫಾರಂ ನಂಬರ್ 53 ಹಾಕ್ಕೊಂಡಿದ್ದೀವಿ. ತಹಸೀಲ್ದಾರರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ಅಹವಾಲು ತಕ್ಕಂತೆ ಒದಗಿಸಿ ಅಂತ. ನಾವೆಲ್ಲ ಒದಗಿಸಿದ್ದಾಯಿತು. ನಮಗೆ ನಮ್ಮ ಎಲ್ಲ ಭೂ ಸಕ್ರಮಣ ಕಮಿಟಿಯವರು ಅಳತೆ ಮಾಡಿಸಿ ಸ್ಕೆಚ್ ತಯಾರಿಸಿ ಮಾಡಿದ್ದು ನಮ್ಮ ಅನುಭವದ ಪ್ರಕಾರ 31/1/2004ರಲ್ಲಿ ಗ್ರ್ಯಾಂಟ್ ಮಾಡ್ತಾರೆ. ಈ ಗ್ರ್ಯಾಂಟ್ ಆದ ತದನಂತರ ಇದಕ್ಕೆ 20 ಕಿಲೋಮೀಟ್ರ್ ದೂರದವರು ಸಾವರ್ಣೆ ಇದೆಯಲ್ಲ, ಸರ್ಕಾರಿ ನೌಕರರಾಗಿರೋರು ಜಮೀನ್ದಾರಗಳು ಅವರು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ತಕರಾರು ಬಂದು ಸುಮಾರು ಗಲಾಟೆಗಳಾಗಿದೆ. ಆದರೆ ದೌರ್ಜನ್ಯಗಳು ಮಾಡಿದ್ದಾರೆ. ನಾವು ಪೊಲೀಸ್ ಇಲಾಖೆ ಕಂಪ್ಲೇಂಟ್ಗಳು ಕೊಟ್ಟಿದ್ದೀವಿ. ಆರ್ ಲತಾ ಅವರು ನಮ್ಮನ್ನು ಪರಿಗಣಿಸದೆ ನಮಗೆ ತೊಂದರೆ ಕೊಟ್ಕೊಂಡು ಸಾಗುವಳಿ ಚೀಟಿ ಕೊಡದೆ ಈ ತೊಂದರೆ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಇನ್ನೂ ಸಾಕಷ್ಟು ಹೋರಾಟ ಮಾಡ್ತೀವಿ. ಇನ್ನು ನಾವು ಇದು ನಮಗೆ ನ್ಯಾಯ ಸಿಕ್ಕಾಗಂಟ ನಾವು ಹೋರಾಟ ಮಾಡ್ತೀವಿ. ಕಲ್ಯಾಪುರ ಜಮೀನಿಗೆ ಹೊಂದಿಕೊಂಡಿರುವ ಈಸ್ತೂರು ಗ್ರಾಮದ ದಲಿತ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡೋಕೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮೀನಾಮೇಷ ಎಣಿಸುತ್ತಿದೆ. ಆದರೆ ಮೇಲ್ವರ್ಗಕ್ಕೆ ಸೇರಿದ 15ರಿಂದ 20 ಕಿಲೋಮೀಟರ್ ದೂರದ ಪ್ರಭಾವಿಗಳಿಗೆ ಮಾತ್ರ ಸಾಗುವಳಿ ಮಾಡದಿದ್ರೂ ಯಾವುದೇ ಕಾನೂನಿನ ತೊಡಕು ಇಲ್ಲದೆ ಜಮೀನು ಮಂಜೂರು ಮಾಡಿ ಸಾಗುವಳಿ ಚೀಟಿ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ? ಈ ಸಂಬಂಧ ಜಿಲ್ಲಾಡಳಿತದ ವಿರುದ್ಧ ಉಗ್ರ ಹೋರಾಟ ಮಾಡ್ತೇವೆ ಅಂತ ದಲಿತ ಸಂಘಟನೆಗಳು ಎಚ್ಚರಿಸಿವೆ. ಸುಮಾರು ಒಂದು 35-40 ವರ್ಷಗಳಿಂದ ನಮಗೆ ಗೊತ್ತಿರ್ತಕ್ಕಂಥ ದಲಿತರು ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಮೀನು. ಈ ಜಮೀನಿಗೆ 1990ರಲ್ಲೇ ಫಾರಂ ನಂಬರ್ 50-53 ಹಾಕ್ಕೊಂಡು ಅವರು ತಹಸೀಲ್ದಾರ್ಗೆ ಅರ್ಜಿ ಸಲ್ಲಿಸಿದ್ದಾರೆ.
MLA ಅವರ ಬಗರುಕುಂ ಸಾಗುವಳಿ ಕಮಿಟಿಯಲ್ಲಿ 2004ರಲ್ಲಿ ಅವರಿಗೆ ರೆಸೊಲ್ಯೂಷನ್ ಆಗಿದೆ, OM ಆಗಿದೆ, ಎಲ್ಲ ರೀತಿ ದಾಖಲೆಗಳನ್ನು ಆಗಿದೆ. ಅದು ಮಾಡಿಕೊಟ್ಟಿರೋರೆಲ್ಲ ರೆವಿನ್ಯೂ ಇಲಾಖೆಯವರೇ, ಬೇರೆಯವರಲ್ಲ. ಇವರಾಗಿ ಇವರು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಆಗೋದು ಇಲ್ಲ, ಯಾರೇ ಆಗಲಿ. ಆದರೆ ಅದುವರೆಗೂ ಈ ಜಮೀನನ್ನ ಕ್ಲೈಮ್ ಮಾಡದೇ ಇರತಕ್ಕಂಥ ಜನ, ಈ ಊರಿಂದ ಸುಮಾರು 15-20 ಕಿಲೋಮೀಟ್ರ್ ದೂರ ಇರತಕ್ಕಂಥ ಒಬ್ಬ ಊರಿನ ಗ್ರಾಮಸ್ಥರು ಬಂದು ಇದರಲ್ಲಿ ಕ್ಲೈಮ್ ಮಾಡ್ತಾರೆ. ಕ್ಲೈಮ್ ಮಾಡಿದಾಗ AC ಅವರು ಅವರ ಪರವಾಗಿ ಆದೇಶ ಮಾಡ್ತಾರೆ, ಮಾಡಲಿ, ದಾಖಲಾತಿಗಳು ಅವ್ರ ಪರವಾಗಿದ್ದರೆ ಮಾಡಲಿ, ಸಂತೋಷ. ಆದರೆ ಇವರು 30-40 ವರ್ಷಗಳಿಂದ ಇರ್ತಕ್ಕಂಥ ಇವರು, ನಾವಿಲ್ಲ ಸ್ವಾಮಿ, ನಾವು ಪೊಸಿಷನಲ್ಲಿದ್ದೀವಿ, ಅವ್ರಿಗೂ ನಮಗೆ ಸಂಬಂಧ ಇಲ್ಲ, ಈ ಸರ್ವೆ ನಂಬರಲ್ಲಿ ಸುಮಾರು 106 ಎಕರೆ ಜಮೀನಿದೆ, ಅವ್ರಿಗೆ ಎಲ್ಲಿ ಬರುತ್ತೋ ನಮಗೆ ಗೊತ್ತಿಲ್ಲ, ನೀವು ದಾಖಲಾತಿಗಳ ಪ್ರಕಾರ ಎಲ್ಲ ದಾಖಲಾತಿಗಳು ನೀವೇ ಕೊಟ್ಟಿದ್ದಾರೆ, ನಾವು ಸೃಷ್ಟಿ ಮಾಡ್ಕೊಂಡಿಲ್ಲ, ಹಾಗಾಗಿ ದಾಖಲಾತಿಗಳ ಪ್ರಕಾರ ಅವ್ರಿಗೆಲ್ಲಿ ಬರುತ್ತೆ ಅವ್ರಿಗೆ ಕೊಡಿ, ನಮ್ಮ ಜಮೀನು ಸಾಗುವಳಿ ಚೀಟಿ ನಮಗೂ ಕೊಡಿ ಅಂತೇಳ್ಬಿಟ್ಟು ನಮ್ಮ ನಾರಾಯಣಪ್ಪ ಇವರೆಲ್ಲ DC ಅಪೀಲ್ ಹೋಗ್ತಾರೆ. DC ಅವರು ಸಮೇತ AC ಅವರು ಏನು ಮಾಡಿದಾರೋ ಅದೇ ಆದೇಶವನ್ನು ಎತ್ತಿಡಿತಾರೆ. ಆಗ ನಾನು DC ಅವ್ರ ಹತ್ರ ಹೋಗಿ, ಮೇಡಮ್ ಯಾಕೆ ಈ ಥರ ಮಾಡ್ತಾಯಿದ್ದೀರಾ, ಎಲ್ಲ ದಾಖಲಾತಿಗಳು ನಾವು ಸೃಷ್ಟಿ ಮಾಡಿರೋರಲ್ಲ, ದಾಖಲಾತಿಗಳೆಲ್ಲ ಕೊಟ್ಟಿರೋದು ನೀವೇ ಕೊಟ್ಟಿರತಕ್ಕಂಥ ದಾಖಲಾತಿಗಳನ್ನ ಇದೇ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಆದೇಶ ಮಾಡಿದ್ರೆ ಇದು ಕರೆಕ್ಟ್ ಅಲ್ಲ ಅಂತ ಹೇಳಿದಾಗ ಅವ್ರು, ಇಲ್ಲ ನಾನು ಮಾಡಿಬಿಟ್ಟಿದ್ದೀನಿ, ಹೈಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಆರ್ಕೆ ಉತ್ತರ ಕೊಡ್ತಾಯಿದ್ದಾರೆ. ನಾವು ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಸರ್ಕಾರಕ್ಕಾಗ್ಬೋದು ಒಂದೇ ಡಿಮ್ಯಾಂಡ್ ಮಾಡೋದು, ಯಾರೇ ರೈತರಾಗಲಿ, ಬಡವರಾಗಲಿ, ದಲಿತರಾಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ ಉಳುಮೆ ಮಾಡ್ತಾ ಇದ್ದಾರಂದರೆ ಅದನ್ನು ಕನ್ಸಿಡರ್ ಮಾಡ್ತಾ ಇರ್ತಕ್ಕಂಥ ಕರ್ತವ್ಯ ಸರ್ಕಾರ. ಒಟ್ನಲ್ಲಿ ಕಾಸಿದ್ದವನ್ಗೆ ಬಾಸು ಅನ್ನೋ ಹಾಗೆ ಹಣಬಲ, ತೋಳ್ಬಲ, ರಾಜಕೀಯ ಬಲ ಇರೋರಿಗೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅನ್ನೋದಕ್ಕೆ ಈ ಸರ್ಕಾರಿ ಜಮೀನಿನ ಸಾಗುವಳಿ ಪತ್ರಗಳ ವ್ಯವಹಾರವೇ ಸಾಕ್ಷಿ. ಏನೇ ಆಗ್ಲಿ, ದಶಕಗಳ ಕಾಲ ಕೃಷಿ ಮಾಡಿಕೊಂಡು ರೂಪಿಸಿಕೊಂಡಿದ್ದ ಶೋಷಿತರಿಗೆ ಸರ್ಕಾರ ಇನ್ನಾದರೂ ನ್ಯಾಯ ಕಲ್ಪಿಸುವಂತಾಗಲಿ. ಕ್ಯಾಮರಾಮನ್ ಅಶ್ವಥ್ ಜೊತೆ ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ರೈತ ಸಂಘದ ರಾಷ್ಟ್ರೀಯ ನಾಯಕ ರಾಕೇಶ್ ಟಿಕಾಯತ್ ಅವರ ಮೇಲೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಹಲ್ಲೆಯನ್ನು ಖಂಡಿಸಿ ಸಾಮೂಹಿಕ ನಾಯಕತ್ವದ ಹಸಿರು ಸೇನೆ ರೈತ ಸಂಘದ ಕಾರ್ಯಕರ್ತರು ಶಿಡ್ಲಘಟ್ಟದಲ್ಲಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಿದರು. ಶಿಡ್ಲಘಟ್ಟದಲ್ಲಿ ಸಾಮೂಹಿಕ ನಾಯಕತ್ವದ ಹಸಿರು ಸೇನೆ ರೈತ ಸಂಘದ ಕಾರ್ಯಕರ್ತರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರೈತ ನಾಯಕ ಟಿಕಾಯತ್ ಮೇಲಿನ ಹಲ್ಲೆಯನ್ನು ಖಂಡಿಸಿ ಆರೋಪಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಹಾಗೂ ಕೋಡಿಹಳ್ಳಿ ಚಂದ್ರಶೇಖರ್ ಮೇಲೆ ಬಂದಿರುವ ಆರೋಪದ ತನಿಖೆ ನಡೆಸುವಂತೆ ಆಗ್ರಹಿಸಿದರು. ಪ್ರತಿಭಟನೆಯನ್ನುದ್ದೇಶಿಸಿ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಬಾಬು ಮಾತನಾಡಿ, ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ರೈತ ಚಳುವಳಿಯ ಆತ್ಮವಿಮರ್ಶೆ ಹಾಗೂ ಸ್ಪಷ್ಟೀಕರಣ ಸಭೆಗೆ ಆಗಮಿಸಿದ ರಾಷ್ಟ್ರೀಯ ರೈತ ನಾಯಕ ಟಿಕಾಯತ್ ಅವರ ಮೇಲೆ ನಡೆದ ಹಲ್ಲೆ ಖಂಡನೀಯ. ರಾಷ್ಟ್ರೀಯ ನಾಯಕರು ಬರುವಂತಹ ಸಮಯದಲ್ಲಿ ರಾಜ್ಯ ಸರ್ಕಾರವು ಕನಿಷ್ಠ ಭದ್ರತೆ ಮುನ್ನೆಚ್ಚರಿಕೆಯನ್ನು ವಹಿಸದಿರುವುದು ದುರಾದೃಷ್ಟಕರ. ಹಲ್ಲೆ ನಡೆಸಿದ ಆರೋಪಿಗಳು ಯಾವುದೇ ಜಾತಿ, ಧರ್ಮ, ಪಕ್ಷ, ಸಂಘಟನೆಗೆ ಸೇರಿರಲಿ ಅವರನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಿಎಂಟಿಸಿ ನೌಕರರ ಸಂಘದ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆಯಲು ತೆಗೆದುಕೊಂಡಿದ್ದಾರೆ ಎನ್ನಲಾದ 35 ಕೋಟಿ ರುಗಳ ಡೀಲ್ ಹಾಗೂ ದೆಹಲಿಯಲ್ಲಿ ನಡೆದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿದ ಪ್ರತಿಭಟನೆಯನ್ನು ಕೈಬಿಡುವ, ವಿಫಲಗೊಳಿಸಲು ನಡೆಸಿದ ಡೀಲ್ ಬಗ್ಗೆ ತನಿಖೆ ನಡೆಸಬೇಕು ಎಂದರು. ಪೊಲೀಸ್ ಇಲಾಖೆಗೆ ಯಾಕೆ ಡೈರೆಕ್ಷನ್ ಕೊಟ್ಟಿಲ್ಲ? 15 ದಿವಸದಿಂದ ನಡೆಯತಕ್ಕಂತ ಘಟನೆಗಳನ್ನು ಗೊತ್ತಾಗ್ತಾ ಇಲ್ವಾ ಸರ್ಕಾರಕ್ಕೆ? ಬೇರೆ ಒಂದು ವಿಷಯಗಳನ್ನ ಎತ್ಕೊಂಡು ಬೇರೆಯವರ ಒಂದು ಪ್ರಾಣ ಹಾನಿಗಳು ಮಾಡ್ತಾರೆ. ಆದ್ರೆ ಯಾರಿಗೆ ನ್ಯಾಯ ಕೊಡಿಸಬೇಕು ಅನ್ನೋದು ಪರಿಜ್ಞಾನ ಈ ಸರ್ಕಾರಕ್ಕಿಲ್ಲ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಯಾವುದೇ ಒಂದು ಗುಪ್ತಚರ ಇಲಾಖೆ ವಿಫಲ ಆಗಿದೆ ಅಂದ್ರೆ ಸರ್ಕಾರ ಎಷ್ಟು ಮಾತ್ರ ಅದರ ಬದ್ಧತೆಯನ್ನ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ ಈ ಸಮಯದಲ್ಲಿ. ಒಂದು ವೇಳೆ ಇವತ್ತು ನಮ್ಮ ಒಂದು ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏನು ಅಡ್ಡದಾರಿ ಹಿಡಿದು ಅಡ್ಡದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂತ ಮುಖಂಡರಿಗೆ ಸರಿಯಾದ ತಕ್ಕ ಪಾಠ ಕಲಿಸಬೇಕು. ಕಾನೂನು ಏನಿದೆಯೋ ಕಾನೂನು ಪ್ರಕಾರ ಅವರು ತನಿಖೆ ಮಾಡಬೇಕು, ಸತ್ಯಾಸತ್ಯತೆಗಳು ಹೊರಬರಬೇಕಂತ ನಿಮ್ಮ ಮುಖಾಂತರ ನಾನು ಬೇಡ್ಕೊಂಡು ಪ್ರತಿಭಟನಾಕಾರರು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಮುನಿಕೆಂಪಣ್ಣ, ಕಾರ್ಯದರ್ಶಿ ಪ್ರತೀಶ್, ಚಿಂತಾಮಣಿ ತಾಲೂಕು ಕದಿರೇಗೌಡ, ಡಿವಿ ನಾರಾಯಣಸ್ವಾಮಿ, ವೆಂಕಟರೆಡ್ಡಿ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.
ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಕಲಚೇತನ ಪ್ರಮಾಣ ಪತ್ರಕ್ಕಾಗಿ ಆಗಮಿಸಿದ 10 ವಿಕಲಚೇತನರು ಪ್ರಮಾಣ ಪತ್ರಕ್ಕಾಗಿ ಗಂಟೆಗಟ್ಟಲೆ ಕಾಯುವಂತಾಯಿತು. ವಿಕಲಚೇತನತೆಯ ಪ್ರಮಾಣ ಪತ್ರವನ್ನು ಪರೀಕ್ಷಿಸಿ ವೈದ್ಯರು ಸಹಿ ಹಾಕಿದರೂ ಸಂಬಂಧಿಸಿದ ಗುಮಾಸ್ತ ಇಲ್ಲದ ಕಾರಣ ಪ್ರಮಾಣ ಪತ್ರ ಸಿಗದೆ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಪ್ರತಿ ಮಂಗಳವಾರ ವಿಕಲಾಂಗತೆಯ ಪ್ರಮಾಣ ಪತ್ರವನ್ನು ನೀಡಲಾಗುತ್ತಿದ್ದು, ಅದರಂತೆ 10 ಮಂದಿ ವಿಕಲಚೇತನರು ಪ್ರಮಾಣ ಪತ್ರ ಪಡೆಯಲೆಂದು ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದರು. ಕಿವಿ, ಮೂಗು, ಗಂಟಲು, ಮೂಳೆ ಇನ್ನಿತರೆ ವೈದ್ಯರು ತಮಗೆ ಸಂಬಂಧಿಸಿದಂತೆ ತಪಾಸಣೆ ನಡೆಸಿ ಪ್ರಮಾಣ ಪತ್ರ ನೀಡುವುದಕ್ಕೂ ಮೊದಲು ಅಗತ್ಯವಾದ ನಮೂದೆಯನ್ನು ನೀಡಿದ್ದಾರೆ. ಆದರೆ ಅದನ್ನು ಕಂಪ್ಯೂಟರ್ನಲ್ಲಿ ನಮೂದಿಸಿ ಅರ್ಜಿ ಫಾರಂಗಳನ್ನು ನೀಡಬೇಕಾದ ಸಿಬ್ಬಂದಿ ಬೇರೊಂದು ವಿಭಾಗದ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾನೆ. ಇತ್ತ ವೈದ್ಯರು ತಮ್ಮ ಕೆಲಸ ಮುಗಿಸಿ ಮಧ್ಯಾಹ್ನದ ಊಟಕ್ಕೆ ಹೊರಟರಾದರೂ ಆ ಗುಮಾಸ್ತ ಮಾತ್ರ ಬರಲಿಲ್ಲ. ಇದರಿಂದ ಪ್ರಮಾಣ ಪತ್ರಕ್ಕಾಗಿ ವಿಕಲಚೇತನರು ಗಂಟೆಗಟ್ಟಲೆ ಕಾಯುವಂತಾಗಿತ್ತು. ಇದೇ ವೇಳೆ ಆಸ್ಪತ್ರೆಗೆ ಆಕಸ್ಮಿಕವಾಗಿ ತೆರಳಿದ್ದ ಪತ್ರಕರ್ತರ ಬಳಿ ವಿಕಲಚೇತನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. ಪ್ರತಿ ಮಂಗಳವಾರ ಎಲ್ಲಾ ವಿಭಾಗದ ವೈದ್ಯರು ಇರಬೇಕು, ಒಬ್ಬರು ಇದ್ದರೆ ಇನ್ನೊಬ್ಬರು ಇರಲಿಲ್ಲ. ಎಲ್ಲ ವೈದ್ಯರು ಇರುವ ಸಮಯದಲ್ಲಿ ಸಂಬಂಧಿಸಿದ ಕಂಪ್ಯೂಟರ್ ಆಪರೇಟರ್ ಇರುವುದಿಲ್ಲ. ಇದರಿಂದ ನಮಗೆ ಸಕಾಲಕ್ಕೆ ವಿಕಲಚೇತನರ ಪ್ರಮಾಣ ಪತ್ರ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಇಷ್ಟೆಲ್ಲ ಮುಗಿಯುವ ವೇಳೆಗೆ ವಿಷಯ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಾಣಿ, ತಜ್ಞ ವೈದ್ಯ ಮಂಜುನಾಥ್ ನಾಯಕ್ ಇನ್ನಿತರರ ಕಿವಿಗೆ ಬಿದ್ದಿದ್ದು, ಅವರು ಸ್ಥಳಕ್ಕೆ ಬಂದು ಕಂಪ್ಯೂಟರ್ ಆಪರೇಟರ್ ಅನ್ನು ತರಾಟೆಗೆ ತೆಗೆದುಕೊಂಡರು. ಪ್ರತಿ ಮಂಗಳವಾರ ವಿಕಲಚೇತನರ ಪ್ರಮಾಣ ಪತ್ರ ವಿತರಿಸುವ ವಿಭಾಗ ಬಿಟ್ಟು ಬೇರೆ ಕಡೆ ಹೋಗದಂತೆ ಎಚ್ಚರಿಸಿದ್ದರಲ್ಲದೆ ಅವರಲ್ಲದೆ ಇನ್ನೊಬ್ಬ ಸಿಬ್ಬಂದಿಯನ್ನು ಸಹ ಆ ವಿಭಾಗದಲ್ಲೇ ಪ್ರತಿ ಮಂಗಳವಾರ ಕಾರ್ಯನಿರ್ವಹಿಸುವಂತೆ ಸೂಚಿಸಿ ಮುಂದೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿ ಸಮಸ್ಯೆಗೆ ತೆರೆ ಎಳೆದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥರ ವಜಾ ಮತ್ತು ಪಠ್ಯ ಪುಸ್ತಕ ಕೇಸರೀಕರಣ ಮತ್ತು ಶಿಕ್ಷಣದ ಕೋಮುವಾದೀಕರಣಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ರವರ ರಾಜೀನಾಮೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ವತಿಯಿಂದ ಬಂಗಾರಪೇಟೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸಂಘಟನೆಯ ರಾಜ್ಯ ಸಾಂಸ್ಕೃತಿಕ ಸಂಚಾಲಕ ಕಲಾವಿದ ಯಲ್ಲಪ್ಪ ಮಾತನಾಡಿ, ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಯಲ್ಲಿ ಬ್ರಾಹ್ಮಣರೇ ಹೆಚ್ಚು ಇದ್ದು ಸುಳ್ಳು ವಿಷಯಗಳನ್ನು ಪಠ್ಯದಲ್ಲಿ ಅಳವಡಿಸಿ ರಾಷ್ಟ್ರಕವಿ ಕುವೆಂಪುರವರಿಗೆ ಅವಮಾನ ಮಾಡಲಾಗಿದೆ. ಸತ್ಯವನ್ನು ಮರೆಮಾಚಿ ಅಸತ್ಯವನ್ನು ತುಂಬುವ ಹುನ್ನಾರ ನಡೆಯುತ್ತಿದೆ. ಕೋಮುವಾದವನ್ನೇ ಪಠ್ಯ ಮಾಡಲು ತಯಾರಿ ನಡೆಸಲಾಗುತ್ತಿದೆ. ಇದನ್ನು ಖಂಡಿಸಿ ಯಾವುದೇ ರೀತಿಯ ಹೋರಾಟಕ್ಕೆ ಸಂಘಟನೆ ತಯಾರಿದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಕೋಲಾರ ಜಿಲ್ಲಾ ಸಂಚಾಲಕ ರಾಮಪ್ಪ, ಜಿಲ್ಲಾ ಮಹಿಳಾ ಸಂಚಾಲಕಿ ಲಕ್ಷ್ಮಮ್ಮ, ತಾಲೂಕು ಸಂಚಾಲಕ ವೆಂಕಟರಾಜು, ಮುಖಂಡರಾದ ಬಸಪ್ಪ, ರಾಧಾಕೃಷ್ಣ, ರಾಮಪ್ಪ, ಮಾಲಾ ಮೊದಲಾದವರು ಭಾಗವಹಿಸಿದ್ದರು. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ, ರೈತ ನಾಯಕ, ಕಾಂಗ್ರೆಸ್ ಮುಖಂಡ ಯಲುವಹಳ್ಳಿ ಎನ್ ರಮೇಶ್ ಇತ್ತೀಚೆಗೆ ನೂತನ ಮನೆಗೆ ಗೃಹ ಪ್ರವೇಶ ನಡೆಸಿಕೊಂಡರು. ಈ ನೆನಪಿಗಾಗಿ ಇಂದು ತಮ್ಮ ಮನೆಗೆ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿರವರನ್ನ ಮನೆಗೆ ಆಗಮಿಸಿ ದಂಪತಿ ಸಮೇತ ಅವರ ಪಾದಪೂಜೆ ನೆರವೇರಿಸಿ ಫಲಪುಷ್ಪ ಸಲ್ಲಿಸಿ ಅವರಿಂದ ಆಶೀರ್ವಾದ ಪಡೆದರು. ಈ ವೇಳೆ ಅವರ ಪುತ್ರ ಜನಾರ್ದನ್ ಮತ್ತು ದಂಪತಿ, ಪುರದಗಡ್ಡೆ ಕೃಷ್ಣಪ್ಪ ಹಾಗೂ ತಾಲೂಕು ಮತ್ತು ಜಿಲ್ಲೆಯ ಒಕ್ಕಲಿಗರ ಮುಖಂಡರು ಉಪಸ್ಥಿತರಿದ್ದರು. ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ಮಂಗಳವಾರದಂದು ಚಿಂತಾಮಣಿ ನಗರಸಭೆಗೆ ದಿಢೀರ್ ದಾಳಿ ನಡೆಸಿ ನಗರಸಭೆಯ ಕಡತಗಳ ಪರಿಶೀಲನೆ ನಡೆಸಿದ್ದಾರೆ. ಎಸಿಬಿ ಡಿವೈಎಸ್ಪಿ ಪ್ರವೀಣ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು, ಚಿಂತಾಮಣಿ ನಗರಸಭೆ ಅಧಿಕಾರಿಗಳ ಮೇಲೆ ಹಲವು ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ದಾಳಿ ಮಾಡಿರುವುದಾಗಿ ತಿಳಿದು ಬಂದಿದೆ. ಎಸಿಬಿ ಅಧಿಕಾರಿಗಳು ಚಿಂತಾಮಣಿ ನಗರಸಭೆಯಲ್ಲಿನ ಕಂಪ್ಯೂಟರ್ ಶಾಖೆ, ತಾಂತ್ರಿಕ ಶಾಖೆ ಹಾಗೂ ಲೆಕ್ಕ ಶಾಖೆಯಲ್ಲಿ ದಾಖಲೆ ಪರಿಶೀಲನಾ ಕಾರ್ಯದಲ್ಲಿ ಎಸಿಬಿ ಅಧಿಕಾರಿಗಳು ತೊಡಗಿದ್ದಾರೆ. ಏಕಾಏಕಿಯಾಗಿ ಎಸಿಬಿ ಅಧಿಕಾರಿಗಳ ದಾಳಿಯನ್ನು ಕಂಡ ನಗರಸಭೆ ಅಧಿಕಾರಿಗಳು ಎಸಿಬಿ ಅಧಿಕಾರಿಗಳನ್ನು ನೋಡಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ನಗರಸಭೆಯಲ್ಲಿ ಹಲವು ಅವ್ಯವಹಾರಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿರುವುದಾಗಿ ತಿಳಿದು ಬಂದಿದ್ದು, ಇನ್ನು ಪರಿಶೀಲನಾ ಕಾರ್ಯ ಮುಂದುವರೆದಿದೆ.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿವೇಶನದ ಖಾತೆ ಮಾಡಿಕೊಡುವಂತೆ ಪುರಸಭೆ ಮುಖ್ಯಾಧಿಕಾರಿಗೆ ಚಾಕು ತೋರಿಸಿ ಬೆದರಿಕೆ, ಹಲ್ಲೆಗೆ ಯತ್ನಿಸಿದ ವ್ಯಕ್ತಿ ಜೈಲು ಪಾಲು. ಜಿಲ್ಲೆಯ 2 ನಗರಸಭೆಗಳ ಮೇಲೆ ದಾಳಿ, ಭ್ರಷ್ಟಾಚಾರ ನಿಗ್ರಹ ದಳದವರಿಂದ ದಾಳಿ. ತಿಥಿಗೆ ಪೆಂಡಲ್ ಹಾಕುವ ವಿಚಾರದಲ್ಲಿ ದಾಯಾದಿಗಳ ನಡುವೆ ಗಲಾಟೆ, ಒಬ್ಬರಿಗೆ ಚಾಕು ಇದ್ದಿದ್ದ 4 ಮೇಲೆ ಮಾರಣಾಂತಿಕ ಹಲ್ಲೆ. ಸಾಮೂಹಿಕ ನಾಯಕತ್ವದ ರೈತ ಸಂಘದಿಂದ ಪ್ರತಿಭಟನೆ, ರೈತ ನಾಯಕ ಟಿಕಾಯತ್ ಮೇಲೆ ಹಲ್ಲೆಗೆ ಖಂಡನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.